ಇವತ್ತು ಅವರ ತಂದೆ ತಾಯಿಗಳು, ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ, ತಂದೆ ಮುಗ್ಧ ಒಬ್ಬ ವ್ಯಕ್ತಿ. ಇಂಥ ಒಂದು ಕಷ್ಟದಲ್ಲಿಯೂ ಸಹ ನಾವು ಇವತ್ತು ಬಂದಿದ್ದೀವಿ. ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನೂ ಆಗೋದಿಲ್ಲ. ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು. ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊತೀನಿ ಅಂದರೆ, ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗರಾಗಿ ಅಡ್ಡಾಡಬೇಡಿ. ಯಾಕಂದರೆ ಇಲ್ಲಿ ನೋಡಿ, ಮುಂಜಾನೆ ಬೆಳಿಗ್ಗೆ ನಮ್ಮ ಪುನೀತ್ ಕೆರೆಯವರು ಹೇಳ್ತಾಯಿದ್ರು, ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂಥ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ. ಪೊಲೀಸರು ತೆಗೆಸಿದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ. ಇದೇನು ಲಿಂಕ್ ಇದೆ? ಇದರಿಂದ ಏನು ಅವ್ರಿಗೇನಾದರೂ ಮಾಹಿತಿ ಸಿಗ್ತಾ? ಎಲ್ಲೋ ಲೀಕ್ ಆಯ್ತಾ? ಇವ್ರ ಬಳಿ ಯಾವುದೇ ಆಯುಧ ಇಲ್ಲ. ಆತ್ಮರಕ್ಷಣೆಗಾಗಿ ಈಗ ನೋಡಿ, ಇಲ್ಲಿ ಕರಾವಳಿಯಲ್ಲಿ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಆದರೆ ಉದ್ದೇಶಪೂರ್ವಕವಾಗಿ ಅವತ್ತನೇ ಅದನ್ನು ತೆಗೆಸ್ತಾರೆ. ಸಾಯಂಕಾಲನೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ. ಇದು ಎಲ್ಲನೂ ತನಿಖೆ ಆಗಬೇಕು, NIAದಿಂದ ಆಗಬೇಕು. ಮತ್ತು ಇವರಿಗೆ ಇವತ್ತು ಅವರ ತಂದೆ ತಾಯಿಗಳು, ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ, ತಂದೆ ಮುಗ್ಧ ಒಬ್ಬ ವ್ಯಕ್ತಿ. ಇಂಥ ಒಂದು ಕಷ್ಟದಲ್ಲಿಯೂ ಸಹ ನಾವು ಇವತ್ತು ಬಂದಿದ್ದೀವಿ. ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನೂ ಆಗೋದಿಲ್ಲ. ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು. ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊತೀನಿ ಅಂದರೆ, ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗರಾಗಿ ಅಡ್ಡಾಡಬೇಡಿ. ಯಾಕಂದರೆ ಇಲ್ಲಿ ನೋಡಿ, ಮುಂಜಾನೆ ಬೆಳಿಗ್ಗೆ ನಮ್ಮ ಪುನೀತ್ ಕೆರೆಯವರು ಹೇಳ್ತಾಯಿದ್ರು, ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂಥ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ. ಪೊಲೀಸರು ತೆಗೆಸಿದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ. ಇದೇನು ಲಿಂಕ್ ಇದೆ? ಇದರಿಂದ ಏನು ಅವ್ರಿಗೇನಾದರೂ ಮಾಹಿತಿ ಸಿಗ್ತಾ? ಎಲ್ಲೋ ಲೀಕ್ ಆಯ್ತಾ? ಇವ್ರ ಬಳಿ ಯಾವುದೇ ಆಯುಧ ಇಲ್ಲ. ಆತ್ಮರಕ್ಷಣೆಗಾಗಿ ಈಗ ನೋಡಿ, ಇಲ್ಲಿ ಕರಾವಳಿಯಲ್ಲಿ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಆದರೆ ಉದ್ದೇಶಪೂರ್ವಕವಾಗಿ ಅವತ್ತನೇ ಅದನ್ನು ತೆಗೆಸ್ತಾರೆ. ಸಾಯಂಕಾಲನೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ. ಇದು ಎಲ್ಲನೂ ತನಿಖೆ ಆಗಬೇಕು, NIAದಿಂದ ಆಗಬೇಕು. ಮತ್ತು ಇವರಿಗೆ